ಎಲ್ಲರಿಗೂ ನಮಸ್ಕಾರ. ನಾವು 8ನೇ ತರಗತಿಯ ವಿದ್ಯಾರ್ಥಿಗಳು. ಈ ದಿನ ನಾವು ಕನ್ನಡದ 3 ರಾಷ್ಟ್ರಕವಿಗಳ ಕಿರು ಪರಿಚಯವನ್ನು ಮಾಡಿಕೊಡುತ್ತೇವೆ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ. ಗೋವಿಂದ ಪೈ. ಇವರ ಪೂರ್ಣ ಹೆಸರು ಮಂಜೇಶ್ವರ ಗೋವಿಂದ ಪೈ. ಇವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23 ಮಾರ್ಚ್ 1883ರಲ್ಲಿ ಜನಿಸಿದರು. ಇವರ ಕೃತಿಗಳು ಗಿಳಿವಿಂಡು, ನಂದಾದೀಪ. 1956ರಲ್ಲಿ ಮದ್ರಾಸ್ ಸರ್ಕಾರವು ರಾಷ್ಟ್ರಕವಿ ಬಿರುದನ್ನು ನೀಡಿ ಗೌರವಿಸಿದರು. ಕನ್ನಡದ 2ನೇ ರಾಷ್ಟ್ರಕವಿ ಕುವೆಂಪು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 1904ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ಪ್ರಮುಖ ಕೃತಿಗಳು ಮಲೆಗಳಲ್ಲಿ ಮದುಮಗಳು ಮತ್ತು ಶೂದ್ರ ತಪಸ್ವಿ. ಇವರಿಗೆ 1964ರಲ್ಲಿ ರಾಷ್ಟ್ರಕವಿ ಬಿರುದನ್ನು ನೀಡಿ ಪುರಸ್ಕರಿಸಿದರು. ಕನ್ನಡದ 3ನೇ ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪ. ಇವರು 1926ರಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದರು. ಇವರು ಜಿ.ಎಸ್.ಎಸ್. ಎಂದು ಪರಿಚಿತರಾದ ಕನ್ನಡ ಕವಿ. ಸಾಮಗಾನ, ದೀಪದ ಹೆಜ್ಜೆ, ತೆರೆದ ದಾರಿ ಇತ್ಯಾದಿ ಇವರ ಕವನ ಸಂಕಲನಗಳು. 2006ರಂದು ಇವರಿಗೆ ರಾಷ್ಟ್ರಕವಿ ಬಿರುದನ್ನು ನೀಡಿ ಗೌರವಿಸಲಾಗಿದೆ.